ಸ್ನೇಹಿತರೆ, ಮಿಡಲ್ ಈಸ್ಟ್ ಯುದ್ಧ ಕಂಡು ಕೇಳರಿಯದ ರೀತಿಯಲ್ಲಿ ಎಲ್ಲಾ ಕಡೆ ಇಡೀ ಮಿಡಲ್ ಈಸ್ಟ್ ಗೆನೆ ಸ್ಪ್ರೆಡ್ ಆಗ್ತಿದೆ. ಬರೀ ಇರಾನ್, ಇಸ್ರೇಲ್, ಅಮೆರಿಕಾಗೆ ಸೀಮಿತವಾಗಿ ಇದು ನಿಲ್ತಾ ಇಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಜಂಟಿ ದಾಳಿ ಶುರು ಮಾಡಿದಂತೆ ಇರಾನ್ ಉಗ್ರ ರೂಪ ತಾಳಿದೆ. ಮಿಡಲ್ ಈಸ್ಟ್ ನ ಎಲ್ಲಾ ಅಮೆರಿಕನ್ ಮಿತ್ರರ ಮೇಲೂ ಕೂಡ ಇರಾನ್ ದಾಳಿ ಮಾಡಿಬಿಟ್ಟಿದೆ. ಮುಸ್ಲಿಮರ ಪವಿತ್ರ ಸ್ಥಳ ಇರೋ ಸುನ್ನಿ ಪ್ರಾಬಲ್ಯ ರಾಷ್ಟ್ರ ಶಿಯಾ ಅಲ್ವಾ ಇರಾನ್. ಸುನ್ನಿ ಪ್ರಾಬಲ್ಯದ ಅಮೆರಿಕ ಮಿತ್ರರಿದಾರಲ್ಲ, ಸೌದಿ, ಕತರ್, UAE ಅಂದ್ರೆ ದುಬೈ, ಶಾರ್ಜಾ ಇರೋ UAE, ಇರಾಕ್ ಶಿಯಾ ಮೆಜಾರಿಟಿ, ಆದ್ರೆ ಅಮೆರಿಕನ್ ನೆಲೆಗಳಿದಾವಲ್ಲಿ. ಅಲ್ಲಿಗೆ ಬಹ್ರೇನ್, ಜೋರ್ಡಾನ್, ಹೀಗೆ ಪ್ರತಿಯೊಬ್ಬರ ಮೇಲೂ ಇರಾನ್ ದಾಳಿ ಮಾಡಿದೆ. ಅವರು ಕೂಡ ನಮ್ಮ ಮೇಲೆ ದಾಳಿ ಮಾಡ್ತೀರಾ, ನಾವು ಬಿಡಲ್ಲ ಅಂತ ಅವರು ಕೂಡ ಇರಾನ್ ಮೇಲೆ ಮುಗಿ ಬಿದ್ದಿದ್ದಾರೆ. ಈ ಕಡೆ ಇಸ್ರೇಲ್ ಮೇಲೂ 10 ಮಿಸೈಲ್ಗಳು ಬಿದ್ದಿವೆ. ಸುಮಾರು ಕಡೆ ಇಸ್ರೇಲ್ ಬಿಲ್ಡಿಂಗ್ ಗಳು ನಾಶವಾಗಿವೆ. ಬಹ್ರೇನ್ ನಲ್ಲಿರೋ ಅಮೆರಿಕದ ಅತಿ ದೊಡ್ಡ ನೌಕಾನೆಲೆಗೂ ಮಿಸೈಲ್ ಅಪ್ಪಳಿಸಿದೆ. ಇತ ಅಮೆರಿಕ ಮತ್ತು ಇಸ್ರೇಲಿ ಪಡೆಗಳು ನಿರಂತರವಾಗಿ ಸ್ಫೋಟಕಗಳನ್ನ ಸುರಿಸಿ ಇರಾನ್ ಅನ್ನ ಧೂಳಿಪಟ ಮಾಡ್ತಾ ಇದ್ದು, ಇರಾನ್ ಅಧ್ಯಕ್ಷ ಮತ್ತು ಸುಪ್ರೀಂ ಲೀಡರ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೇಳ್ಕೊಂಡ್ಬಿಟ್ಟಿದ್ದಾರೆ, ಅವರೇ ನಮ್ಮ ಮೇನ್ ಟಾರ್ಗೆಟ್ ಅಂತ ಇಸ್ರೇಲ್ ನಾಯಕರು ಘೋಷಿಸಿದ್ದಾರೆ. UAE ಕೂಡ ಇರಾನ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಅಬ್ಬರಿಸಿದೆ. ಯಾರು? ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಇರಾನ್ ಬಿಡಲ್ಲ ಅಂತ ಅಬ್ಬರಿಸಿದೆ. ಹುತಿ ಮತ್ತು ಹೆಜ್ಬುಲಾಗಳು ಕೂಡ ಸಂಘರ್ಷಕ್ಕಿಳಿದಿದ್ದಾರೆ. ಈ ಮೂಲಕ ಈ ದಾಯಾದಿ ಕಲಹ, ಅಬ್ರಹಾಮಿಕ್ ಅಕಾರ್ಡ್ ನ ಗುಂಪು, ಅದರಲ್ಲಿ ಯಹೂದಿಗಳಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮತ್ತೆ ಸುನ್ನಿ ಮುಸ್ಲಿಮರಿದ್ದಾರೆ, ಮತ್ತು ಇನ್ನೊಂದ್ ಕಡೆ ಇರಾನ್ ನ ಶಿಯಾ ಗುಂಪು. ಇಬ್ಬರ ನಡುವೆ ಭೀಕರ ಬಡಿದಾಟ ಶುರುವಾಗಿದೆ. 35 ವರ್ಷಗಳ ನಂತರ ಮತ್ತೆ ಶ್ರೀಮಂತ ಗಲ್ಫ್ ರಾಷ್ಟ್ರಗಳು ಯುದ್ಧಕ್ಕೆ ಎಂಟರ್ ಆಗಿವೆ. ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕನ್ ಪಡೆಗಳು ಇರಾನ್ ಮೇಲಿನ ದಾಳಿಯನ್ನ ತೀವ್ರ ಮಾಡಿವೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇರಾನ್ ದೇಶವನ್ನೇ ತುಂಡು ಮಾಡೋ ಹೇಳಿಕೆ ಕೊಡ್ತಾ ಇದ್ದಾರೆ. ಬಲೂಚಿಗಳು ಕುರ್ದ್ಗಳಿಗೆ ಹೊಸ ರಾಷ್ಟ್ರ ಸೃಷ್ಟಿಸೋ ರೀತಿ ಮಾತನಾಡಿದ್ದಾರೆ. ಎಲ್ಲ ಅಪ್ಡೇಟ್ ಅನ್ನ 40 ವರ್ಷಗಳ ನಂತರ ಶುರುವಾಗಿರೋ ಈ ಮಹಾ ಸಂಘರ್ಷದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನಾವೀಗ. ಹೊಸದಾಗಿ ಶುರು ಮಾಡಿದ ದಾಳಿಗೆ ಇಸ್ರೇಲ್ ಶೀಲ್ಡ್ ಆಫ್ ಜುಡಾ ಅನ್ನೋ ಹೆಸರನ್ನ ಕೊಟ್ರೆ, ಅಮೆರಿಕ ಆಪರೇಷನ್ ಎಪಿಕ್ ಫ್ಯೂರಿ ಅನ್ನೋ ಹೆಸರನ್ನ ಇಟ್ಟಿದೆ. ಅತ್ಯಂತ ಶಕ್ತಿಶಾಲಿ ಅಥವಾ ಭೀಕರವಾದ ದಾಳಿ ಅಂತ. ಇದರ ಅಡಿಯಲ್ಲಿ ಇರಾನ್ನ ಪರಮಾಣು ಕೇಂದ್ರಗಳು, ಇರಾನ್ನ ಸುಪ್ರೀಂ ಲೀಡರ್, ಅಧ್ಯಕ್ಷ, ಸಚಿವರು, ಮಿಲಿಟರಿ ನೆಲೆಗಳು ಎಲ್ಲವನ್ನ ಒಂದೇ ಸಲಕ್ಕೆ ಟಾರ್ಗೆಟ್ ಮಾಡಿದ್ದಾರೆ. ಸದ್ಯ ಇದರಲ್ಲಿ ಇರಾನ್ನ ನಾಯಕರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಅಷ್ಟು ಟಾರ್ಗೆಟ್ಗಳು ಧ್ವಂಸ ಆಗಿದ್ದಾವೆ. ಸಾವಿರಾರು ಖಾಮೆನೈ ಸೈನಿಕರು, IRGCಯ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಸೈನಿಕರು ಸಾವನ್ನಪ್ಪಿದ್ದಾರೆ. ಸಾವಿರಾರು ಸೈನಿಕರ ಕ್ಯಾಂಪ್ಗಳ ಮೇಲೆ ಸ್ಫೋಟಕಗಳ ಮಳೆ, ಬೆಂಕಿ ಮಳೆ. ಸಾವಿನ ಸಂಖ್ಯೆ ಇನ್ನಷ್ಟೇ ಎಣಿಸಬೇಕು. ಈ ದಾಳಿ ಇನ್ನೂ ಕೂಡ ನಡೀತಾನೆ ಇದೆ. ಇದಕ್ಕೆ ಇರಾನ್ ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಾಗಿನೇ ಪ್ರತಿಕ್ರಿಯೆ ಕೊಡೋಕು ಶುರು ಮಾಡಿದೆ. ಕಳೆದ ಸಲ ಜಸ್ಟ್ ಕತರ್ನಲ್ಲಿದ್ದ ಅಮೆರಿಕದ ನೆಲೆಯನ್ನ ಮಾತ್ರ ಟಾರ್ಗೆಟ್ ಮಾಡಿ ಸುಮ್ಮನಾಗಿದ್ರು. ಈ ಬಾರಿ ಎಲ್ಲಾ ಗಲ್ಫ್ ರಾಷ್ಟ್ರಗಳಿಗೂ ಬೆಂಕಿ ಇಟ್ಟಿದ್ದಾರೆ ಇರಾನ್ನವರು ಪ್ರತಿದಾಳಿ ರೂಪದಲ್ಲಿ. ನೀವು ಮ್ಯಾಪ್ ನೋಡ್ತಾ ಇದ್ದೀರಾ. ಬಹ್ರೇನ್ ನಿಂದ ಶುರುವಾಗಿ ಈ ಕಡೆ ಮೆಡಿಟರೇನಿಯನ್ ಸಮುದ್ರ ತನಕ ಇರಾನ್ ಮಿಸೈಲ್ ಗಳನ್ನ ಹಾರಿಸಿದೆ. ಸಾವು ಬದುಕಿನ ಪ್ರಶ್ನೆ, ನಮಗೆ ಅಳಿವುಳುವಿನ ಪ್ರಶ್ನೆ ಅಂತ ಹೇಳಿ. ಮೊದಲನೇದಾಗಿ ಬಹ್ರೇನ್ ಕಡೆ ಬನ್ನಿ. ಬಹ್ರೇನ್ ಇರಾನ್ನ ಅತಿ ದೊಡ್ಡ ಶತ್ರು ರಾಷ್ಟ್ರ. ಬಹ್ರೇನ್ ತನಗ್ ಸೇರ್ಬೇಕು ಅಂತ ಇರಾನ್ ಬಯಸುತ್ತೆ. ಇದೇ ಕಾರಣಕ್ಕೆ ಬಹ್ರೇನ್ ಅಮೆರಿಕಗೆ ನೆಲೆ ಮಾಡಿಕೊಟ್ಟಿತ್ತು. ಬನ್ನಿ ನೀವಿರಿ ಇಲ್ಲಿ ಸ್ವಾಮಿ ಅಂತ. ಅಲ್ಲಿ ಅಮೆರಿಕದ US 5th ಫ್ಲೀಟ್ ಬೇಸ್, ನೇವಿ ಬೇಸ್ ಇದೆ. ಈಗ ಅದ್ರ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ವಿಡಿಯೋಸ್ ಕೂಡ ಬಂದಿದೆ ದಾಳಿದು. ಮನಾಮಾ ನಗರದಲ್ಲಿ ಮಿಸೈಲ್ ಅಪ್ಪಳಿಸಿ ಭಯಾನಕ ಸ್ಫೋಟ ಆಗಿದೆ. ಇತ ಕತರ್ನ ಅಲ್ ಯುಡೈಡ್ ಏರ್ ಬೇಸ್ ಮೇಲೂ ಕೂಡ ಮಿಸೈಲ್ ದಾಳಿಯಾಗಿದೆ. ಇದು ಅಮೆರಿಕದ ಅತಿ ದೊಡ್ಡ ವಾಯುನೆಲೆ. ಇದ್ರ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿದೆ. ಹೀಗೆ ಕತರ್ನ ಇತರ ಭಾಗಗಳಲ್ಲೂ ಕೂಡ ಸಾಕಷ್ಟು ಸ್ಫೋಟದ ಶಬ್ದ ಕೇಳಿಸಿದೆ. ಅಲ್ ಜಜೀರಾ ಕೂಡ ಇದ್ರ ಬಗ್ಗೆ ರಿಪೋರ್ಟ್ ಮಾಡ್ತಾ ಇದೆ. ಮಿಡಲ್ ಈಸ್ಟ್ನ ಪ್ರಮುಖ ಮಾಧ್ಯಮ ಅಲ್ಲ ಇದು. ಮಿಡಲ್ ಈಸ್ಟ್ನಿಂದ ಬಂದಿರೋ ಕತರ್ ಬೆಂಬಲಿತ ಗ್ಲೋಬಲ್ ಮೀಡಿಯಾ ಅಲ್ವಾ ಇದು. ಅವ್ರಿಗೀಗ ಭಯಂಕರ ಸುದ್ದಿ ಅವರ ರೀಜನ್ನಲ್ಲೇ ಉತ್ಪತ್ತಿಯಾಗಿದೆ. ಈಗ ಯಾವ್ದು ಕವರ್ ಮಾಡೋದಂತ ಗೊತ್ತಾಗ್ತಿಲ್ಲ ಅವ್ರಿಗೆ. ಇನ್ನು ಕುವೈತ್ ಮೇಲೂ ಕೂಡ ಇರಾನ್ ಅಟ್ಯಾಕ್ ಮಾಡಿದೆ. ಇಲ್ಲಿರೋ ಅಲ್ ಸಲೇಂ ವಾಯುನೆಲೆಯನ್ನ ಇರಾನ್ ಟಾರ್ಗೆಟ್ ಮಾಡಿ ಮಿಸೈಲ್ ಹಾಕಿದೆ. ಅತ್ತ ಸೌದಿ ರಾಜಧಾನಿಯನ್ನ ಕೂಡ ಇರಾನ್ ಬಿಟ್ಟಿಲ್ಲ. ಮುಸ್ಲಿಮರ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಿರೋ ದೇಶ ಸೌದಿ ಅರೇಬಿಯಾ, ಮೆಕ್ಕಾ, ಮದೀನಾ ಎಲ್ಲ ಸೌದಿ ಅರೇಬಿಯಾದಲ್ಲಿದೆ. ಇರಾನ್ ಇಂಥ ಸೌದಿ ಮೇಲೂ ದಾಳಿ ಮಾಡಿದೆ. ನೀವು ಅಮೆರಿಕ ಜೊತೆಗಿದ್ದೀರಿ ಅಂತ ಹೇಳಿ ರಿಯಾದ್ನಲ್ಲೂ ಕೂಡ ಮಿಸೈಲ್ಗಳನ್ನ ಇಳಿಸಿದೆ ಇರಾನ್. ಈ ದಾಳಿಗೆ ಸೌದಿ ರೊಚ್ಚಿಗೆದ್ದಿದೆ. ಪ್ರತಿಕಾರದ ಕೂಗನ್ನ ಕೂಗ್ತಾ ಇದೆ ಸೌದಿ. ಈಗ ಪಾಕಿಸ್ತಾನ ಏನ್ ಮಾಡುತ್ತೆ ನೋಡ್ಬೇಕು. ಇಬ್ರು ಬಿಸಿ, ಈಗ ಇಬ್ರು ಒಪ್ಪಂದ ಮಾಡ್ಕೊಂಡಿದ್ರು. ನೋಡಿ ಈ ಜಿಯೋ ಪಾಲಿಟಿಕ್ಸ್ ಹೆಂಗ್ ವರ್ಕ್ ಆಗುತ್ತೆ ನೋಡಿ ಇದು. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೋಕ್ಕೂ ಮುಂಚೆ ಮುನೀರ್ನ ಕರೆದು ಟ್ರಂಪ್ ಮಾತಾಡಿ ಕಳಿಸಿದ್ರು. ಅವಾಗಲೂ ಕೂಡ ಸುದ್ದಿ ಆಗಿತ್ತು. ಇರಾನ್ ಜೊತೆ ಪಾಕಿಸ್ತಾನ ಕೂಡ ಬಾರ್ಡರ್ ಶೇರ್ ಮಾಡ್ಕೊಳ್ಳುತ್ತಲ್ಲ, ಹೆಲ್ಪ್ ಬೇಕು ಅಂತ ಹೇಳಿ ಕರೆದಿದ್ದಾರೆ ಟ್ರಂಪ್ ಮುನೀರ್ನನ್ನ ಅಂತ. ಆಯ್ತಾ?
ಅದಾದ್ಮೇಲೆ ಸೌದಿ ಮತ್ತು ಪಾಕಿಸ್ತಾನ ಒಪ್ಪಂದ ಮಾಡ್ಕೊಂಡಿದ್ವು, ಒಬ್ಬರ ಮೇಲೆ ದಾಳಿ ಆದರೆ ಇನ್ನೊಬ್ರು ಹೆಲ್ಪಿಗೆ ಬರಬೇಕು ಅಂತ ಹೇಳಿ. ಯಾಕಂದ್ರೆ ಸೌದಿಗೆ ಇನ್ಫಾರ್ಮೇಶನ್ ಇರುತ್ತಲ್ಲ ಅಮೆರಿಕ ಏನು ಮಾಡಕ್ಕೆ ಹೊರಟಿದೆ ಇರಾನ್ನಲ್ಲಿ ಅಂಥೇಳಿ ಒಪ್ಪಂದ ಮಾಡ್ಕೊಂಡಿದ್ರು. ಈಗ ಒಪ್ಪಂದದ ಪ್ರಕಾರ ಸೌದಿಗೆ ಇರಾನ್ ಹೊಡೆದಿರೋ ಟೈಮ್ನಲ್ಲಿ ಸೌದಿ ಪರವಾಗಿ ಪಾಕಿಸ್ತಾನ ಇಳಿಬೇಕಾಗತ್ತೆ ಯುದ್ಧಕ್ಕೆ. ಬಾರ್ಡ್ರ್ ಶೇರ್ ಮಾಡ್ತಾರೆ ಇರಾನ್ ಜೊತೆಗೆ ಪಾಕಿಸ್ತಾನದವರು. ಸೌದಿಯನ್ನು ಕಾಪಾಡಕ್ಕೆ ಬರಬೇಕಲ್ವಾ. ತಾಲಿಬಾನಿಗಳು ಹಲೋ ಹಿಯರ್ ಲುಕ್ ಹಿಯರ್ ಅಂತ ನಿಂತ್ಕೊಂಡಿದ್ದಾರೆ ಈಗ ಅಡ್ಡ. ತಾಲಿಬಾನಿಗಳು ಮುನೀರ್ನ ಎಂಗೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಲಾಕ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಭಾರತ ಕೂಡ ಇಡೀ ಏರ್ಫೋರ್ಸ್ ಅನ್ನು ತಗೊಂಡು ಹೋಗಿ ಅಲ್ಲಿ ನಿಲ್ಸ್ಕೊಂಡಿದ್ದಾರೆ. ರಾಜಸ್ಥಾನದಲ್ಲಿ ವಾಯು ಅಭ್ಯಾಸ ನಡೆಸ್ತಾ ಇದೆ ಇನ್ನೊಂದು ಸೈಡಿಂದ. ಆ ಕಡೆ ತಾಲಿಬಾನಿಗಳು, ಈ ಕಡೆ ಭಾರತ, ಮಧ್ಯದಲ್ಲಿ ಪಾಕಿಸ್ತಾನ, ಆ ಕಡೆ ಅಳ್ತಾ ಇರೋ ಸೌದಿ ಅರೇಬಿಯಾ. ಈಗ ಒಪ್ಪಂದದ ಕಂಡೀಷನ್ಸ್ನ ಮುನೀರ ಹೆಂಗ್ ಫುಲ್ಫಿಲ್ ಮಾಡ್ತಾನೆ ನೋಡ್ಬೇಕೀಗ ಸೌದಿ ಪರವಾಗಿ ಯುದ್ಧಕ್ಕೆ ಹೋಗಿ. ಓಕೆ, ನೆಕ್ಸ್ಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇಡೀ ಪ್ರಪಂಚದ ಗ್ಲೋಬಲ್ ಫಿನಾನ್ಷಿಯಲ್ ಹಬ್ ಅದು. ಇಡೀ ಇಸ್ಲಾಮಿಕ್ ವರ್ಲ್ಡ್ನಲ್ಲೇ, ಬರೀ ಇಸ್ಲಾಮಿಕ್ ವರ್ಲ್ಡ್ ಯಾಕೆ, ಜಗತ್ತಿಗೆ ಮಾದರಿ ಆಗೋ ರೀತಿ ಆಧುನಿಕ ನಗರವನ್ನ ಕಟ್ಟಿದ ಖ್ಯಾತಿ UAE ಶೇಖುಗಳದು. ದುಬೈ, ಶಾರ್ಜಾ, ಅಬುದಾಬಿ, ಒಂದಕ್ಕಿಂತ ಒಂದು. ಅಂತಹ ಗ್ಲೋಬಲ್ ಫಿನಾನ್ಷಿಯಲ್ ಹಬ್ ಮೇಲೆ ಇರಾನ್ ದಾಳಿ ಮಾಡಿದೆ. ಅಬುದಾಬಿಯಲ್ಲಿರೋ ಅಲ್ ದಫ್ರಾ ವಾಯು ನೆಲೆಗೂ ಇರಾನ್ ಮಿಸೈಲ್ ನುಗ್ಗಿಸಿದೆ. ಈ ದಾಳಿಯಲ್ಲಿ ಒಬ್ಬರು ವ್ಯಕ್ತಿ ಮೃತಪಟ್ಟಿದ್ದಾರೆ. ಇದಕ್ಕೆ UAE ಪ್ರತಿಕಾರದ ಮಾತುಗಳನ್ನಾಡಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ, ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇಸ್ರೇಲ್ ತುಂಬಾ ಆತ್ಮೀಯರಿದ್ದಾರೆ. ಇಸ್ರೇಲ್ ಜೊತೆಗೆ ಗಾಢವಾದ ಸಂಬಂಧವನ್ನ UAE ಹೊಂದಿದೆ. ಹೀಗಾಗಿ ಇರಾನ್ಗೂ UAEಗೂ ಅದಮ್ಯ ದ್ವೇಷ ಇತ್ತು. ಈಗ ಆ ದ್ವೇಷಕ್ಕೆ ದಾಳಿಯ ಬೆಂಕಿ ಸೇರ್ಕೊಂಡಿದೆ. ಹೀಗಾಗಿ ಇರಾನ್ ಮೇಲೆ ನಾವು ಪ್ರತಿದಾಳಿ ಮಾಡ್ತೀವಿ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಘೋಷಿಸಿದೆ. ಇರಾನ್ ಮಾಡಿರೋ ದಾಳಿ ನಮ್ಮ ದೇಶದ ಸಾರ್ವಭೌಮತ್ವದ ಉಲ್ಲಂಘನೆ. ಇರಾನ್ನ ಈ ಕೃತ್ಯಕ್ಕೆ ತಿರುಗೇಟು ಕೊಡೋ ಸಂಪೂರ್ಣ ಹಕ್ಕು ನಮಗಿದೆ. ಕಾನೂನುಬದ್ಧವಾಗಿ ನಾವು ಇದನ್ನು ಚಲಾಯಿಸ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಇಸ್ರೇಲ್, ಅಮೆರಿಕ ಜೊತೆಗೆ UAE ಕೂಡ ಅವ್ರ ಜೊತೆ ಬೆಂಬಲವನ್ನ ಕೊಡ್ತಾ ಇದೆ. ಇತ್ತ ಕುವೈತ್ ಕೂಡ ಇರಾನ್ಗೆ ತಕ್ಕ ಪ್ರತಿಕಾರ ಹೇಳ್ತೀವಿ ಅಂತ ಆರ್ಭಟಿಸಿದೆ. ಇತ್ತ ಇರಾಕ್ನ ನೆಲೆಗಳನ್ನ ಕೂಡ ಇರಾನ್ ಟಾರ್ಗೆಟ್ ಮಾಡಿದೆ. ಅಲ್ಲಿ ಕನಿಷ್ಠ 2 ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಇನ್ನೊಂದು ಮುಸ್ಲಿಂ ರಾಷ್ಟ್ರ ಜೋರ್ಡನ್, ಅವರು ಇರಾನ್ ಹಾರಿಸಿದ ಮಿಸೈಲ್ಗಳೆಲ್ಲ ಏನಾಗಬೇಕು, ಇಸ್ರೇಲ್ ಕಡೆ ಹೋಗೋದು ಜೋರ್ಡನ್ ಮೇಲಿಂದ ಹೋಗ್ಬೇಕಲ್ವಾ, ಅದನ್ನ ಜೋರ್ಡನ್ ಅವ್ರು ತಡೆದು ಬೀಳಿಸ್ತಾ ಇದ್ದಾರೆ. ನಮ್ಮ ಏರ್ ಸ್ಪೇಸ್ ಬಳಸಿ ಯಾಕೆ ಹಾರಿಸ್ತೀರಂತ ಅವ್ರ ಲಾಜಿಕ್. ಆದ್ರೆ ಇವರು ಕೂಡ ಇಸ್ರೇಲ್ ಜೊತೆಗಿದ್ದಾರೆ. ಇವರು ಇಸ್ರೇಲ್ ಹಾಗೂ ಅಮೆರಿಕದೊಂದಿಗೆ ಇವರು ಚೆನ್ನಾಗಿದ್ದಾರೆ. ಜೋರ್ಡನ್ ಅವರು ಇರಾನ್ ಹಾರಿಸಿರೋ ಕ್ಷಿಪಣಿಗಳನ್ನ ಅವರು ತಡೆದು ಬೀಳಿಸ್ತಾ ಇದ್ದಾರೆ. ಈ ಯುದ್ಧ ತೀವ್ರ ಆಗ್ತಾ ಹೋಗ್ತಾ ಇದೆ. ಇಡೀ ಮಿಡಲ್ ಈಸ್ಟ್ಗೆ ಬೆಂಕಿ. ಈ ಭಾಗದ ಎಲ್ಲ ರಾಷ್ಟ್ರಗಳು ತಮ್ಮ ವಾಯು ಪ್ರದೇಶವನ್ನ ಬಂದ್ ಮಾಡಿವೆ. ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ದಾರೆ. ಮನೆಯಿಂದ ಯಾರು ಹೊರಗೆ ಬರಂಗಿಲ್ಲ ಅಂತ ಹೇಳಿದ್ದಾರೆ. ಈ ಯುದ್ಧಕ್ಕೆ ಇರಾನ್ ಪ್ರಾಕ್ಸಿಗಳು ಕೂಡ ಎಂಟರ್ ಆಗಿದ್ದಾರೆ. ಇರಾನ್ ಹೇಳುತ್ತೆ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳಿ. ಹಿಜ್ಬುಲ್ಲಾ, ಹುತಿ, ಹಮಾಸ್, ಊರು ತುಂಬಾ ಸಾಕೊಂಡಿರೋ ಉಗ್ರ ಸಂಘಟನೆಗಳು, ಇವರೆಲ್ಲ ಈಗ ಅಳಿದುಳಿದ ಶಕ್ತಿಯನ್ನ ಸೇರಿಸಿಕೊಂಡು ರೆಡಿ ಆಗ್ತಾ ಇದ್ದಾರೆ. ಇಸ್ರೇಲ್ ಮೇಲಿನ ದಾಳಿಯನ್ನ ಮತ್ತೆ ಆರಂಭ ಮಾಡ್ತೀವಿ ಅಂತ ಯೆಮೆನ್ನ ಹುತಿಗಳು ಹೇಳಿದ್ದಾರೆ. ಲೆಬನಾನ್ನಲ್ಲಿ ಕೇಂದ್ರೀಕೃತವಾಗಿರೋ ಹಿಜ್ಬುಲ್ಲಾಗಳು ಕೂಡ ಇಸ್ರೇಲ್ನ ಉತ್ತರ ಭಾಗದಿಂದ ದಾಳಿ ಶುರು ಮಾಡಿದ್ದಾರೆ. ಇತ್ತ ಇರಾನ್ ಕೂಡ ಇಸ್ರೇಲ್ನ ನಗರಗಳನ್ನು ಟಾರ್ಗೆಟ್ ಮಾಡಿ ಮಿಸೈಲ್ ಹಾರಿಸಿದೆ. ಇರಾನ್ ಕಡೆಯಿಂದ ಇಸ್ರೇಲ್ ಮೇಲೆ ನಿರಂತರವಾಗಿ ಮಿಸೈಲ್ಗಳು, ಬ್ಯಾರಾಜ್ ಆಫ್ ಮಿಸೈಲ್, ಸರಣಿ ಮಿಸೈಲ್ಗಳು ಬಂದು ಬೀಳ್ತಾ ಇದ್ದಾವೆ. ಅದನ್ನು ಕೆಲವನ್ನ ಇಸ್ರೇಲ್ ತಡೆದಿದೆ, ಕೆಲವು ಬಂದು ಅಪ್ಪಳಿಸಿದಾವೆ. ಏಕಾಏಕಿ ಇಸ್ರೇಲ್ನಾದ್ಯಂತ ಈ ಡೇಂಜರ್ ಸೈರನ್ಗಳು ಮೊಳಗಿವೆ. ಇಸ್ರೇಲ್ನ ರಕ್ಷಣಾ ಪಡೆ IDF ಕೂಡಲೇ ಅಲರ್ಟ್ ಆಗಿದ್ದು ತಮ್ಮ ಏರಿಯಲ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಬಳಸಿ ಇರಾನ್ ಉಡಾಯಿಸಿದ ಮಿಸೈಲ್ಗಳನ್ನು ಆಕಾಶದಲ್ಲೇ ಟ್ರ್ಯಾಕ್ ಮಾಡಿ ಹೊಡಿತಾ ಇದ್ದಾರೆ. ಆದರೂ ಆಗಲೇ ಹೇಳಿದ ಹಾಗೆ ಟೆಲ್ ಅವೀವ್ ಸೇರಿದ ಹಾಗೆ ಹಲವು ಕಡೆ ಇರಾನ್ನ ಮಿಸೈಲ್ಗಳು ಬಿದ್ದಿವೆ, ಅಪ್ಪಳಿಸಿವೆ. ಸಿಚುವೇಶನ್ ತುಂಬ ಸೀರಿಯಸ್ ಇದೆ. ಇಸ್ರೇಲ್ ಸೇನೆ ಅಲ್ಲಿನ ಜನರಿಗೆ ಮೊಬೈಲ್ ಮೂಲಕ ಎಮರ್ಜೆನ್ಸಿ ಮೆಸೇಜಸ್ಸನ್ನು, ಅಂದರೆ ಪ್ರೊಆಕ್ಟಿವ್ ಅಲರ್ಟ್ಸನ್ನು ಕಳಿಸ್ತಾ ಇದ್ದಾರೆ. ಎಲ್ಲರೂ ಸೇಫ್ ಜಾಗಗಳಲ್ಲಿ ಅಥವಾ ಈ ಸ್ಫೋಟಕ ನಿರೋಧಕ ಶೆಲ್ಟರ್ಗಳಲ್ಲಿ, ಪ್ರೊಟೆಕ್ಟೆಡ್ ಸ್ಪೇಸಸ್ಸಲ್ಲಿ ಅಲ್ಲೇ ಇರಬೇಕು ಅಂತ ಕಟ್ಟುನಿಟ್ಟಿನ ವಾರ್ನಿಂಗ್ ಕೊಡಲಾಗಿದೆ. ಇದೇ ಟೈಮ್ನಲ್ಲಿ ಇಸ್ರೇಲ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಕೂಡ ಅಲ್ಲಿರೋ ಎಲ್ಲ ಭಾರತೀಯರಿಗೆ ತುರ್ತು ಮಾರ್ಗಸೂಚಿಯನ್ನು ಹೊರಡಿಸಿದೆ. ಅಡ್ವೈಸರಿ, ಯಾರು ಸುಮ್ಮನೆ ಹೊರಗೆ ಬರಬೇಡಿ ಅಂತ, ಸೇಮ್ ಅದೇ ರೀತಿ ಅಡ್ವೈಸರಿಗಳನ್ನ. ಈ ದಾಳಿ ಬಗ್ಗೆ ಇರಾನ್ನ ಅತ್ಯುನ್ನತ ಭದ್ರತಾ ಮಂಡಳಿ ಅಂದರೆ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಪ್ರತಿಕ್ರಿಯೆ ಕೊಟ್ಟಿದೆ. ಮಾತುಕತೆ ನೆಪ ಒಡ್ಡಿ ಮಾತಾಡ್ತಾನೆ ಹೇಡಿ ಥರ ದಾಳಿ ಮಾಡಿಬಿಟ್ಟಿದ್ದೀರಾ, ಹಿಂದಿನಿಂದ ಬಂದು ಅಟ್ಯಾಕ್ ಮಾಡಿದ್ದೀರಾ. ಇಂಥ ಹೇಡಿತನದ ದಾಳಿಗಳನ್ನು ಮಾಡಿದ ತಕ್ಷಣ ಬಲಿಷ್ಠ ಇರಾನ್ ರಾಷ್ಟ್ರ ಹೆದರಿ ಶರಣಾಗುತ್ತೆ ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮ ಚಿಲ್ಡ್ರೆ ಡಿಮಾಂಡ್ಗಳಿಗೆಲ್ಲ ನಾವು ತಲೆ ಬಾಗಲ್ಲ, ಅದು ನಿಮ್ಮ ಭ್ರಮೆ ಅಂತ ಇರಾನ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಲ್ಲದೆ ಕೊನೆಯವರೆಗೂ ನಾವು ಹೋರಾಡ್ತೀವಿ ಅನ್ನೋ ಶಪಥ ಮಾಡಿದೆ. ಜಗತ್ತಲ್ಲಿ ಇಷ್ಟೆಲ್ಲ ಅನಾಹುತ ನಡೀತಾ ಇದೆಯಲ್ಲ, ಭಾರತದಲ್ಲಿ ಆರಾಮಾಗಿ ನೀವು ಯಾತ್ರೆ ಮಾಡ್ಕೊಂಡ್ಬರ್ಬೋದು. 7 ಸೈನ್ಸ್ ಟೂರಿಸಮ್ನವರ ಕಾಶಿ, ಅಯೋಧ್ಯೆ, ರಾಮ ಮಂದಿರ, ಅಲ್ಲಿಗೆಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಡೀಟೇಲ್ಸ್ ಇಲ್ಲಿದೆ, ಕಾಲ್ ಮಾಡಿ ಬುಕ್ ಮಾಡಿಕೊಂಡು
ಹೋಗಿ ಬರ್ಬೋದು ಆಸಕ್ತರು. ಇನ್ನು ಇಸ್ರೇಲಿ PM ನೆತನ್ಯಾಹು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾವು ಈ ಯುದ್ಧ ಮಾಡಲೇಬೇಕಾಗಿತ್ತು, ಮಾಡ್ತಾ ಇದ್ದೀವಿ. ಇದು ಇಸ್ರೇಲ್ಗೆ ಇರೋ ಬೆದರಿಕೆಗಳನ್ನ ಫುಲ್ ಕ್ಲಿಯರ್ ನ್ಯೂಟ್ರಲೈಸ್ ಮಾಡೋ ಆಪರೇಷನ್. ಇದನ್ನು ಅಮೆರಿಕ ಇಸ್ರೇಲ್ ಎರಡು ಸೇರಿ ನಡೆಸ್ತಾ ಇವೆ. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದೋಕೆ ನಾವು ಬಿಡಲ್ಲ. ಶಾಂತಿಪ್ರಿಯ ಇರಾನ್ ಜನರಿಗೆ ಸ್ವಾತಂತ್ರ್ಯದ ಕಾಲ ಹತ್ರ ಬಂದಿದೆ. ಈ ಇರಾನ್ ಆಯತುಲ್ಲಾಗಳು ಇಸ್ರೇಲಿಗೂ ಶತ್ರುಗಳು, ಇರಾನ್ ಜನರಿಗೂ ಇವರು ಶತ್ರುಗಳು. ಅವ್ರ ದೇಶದವ್ರನ್ನವ್ರು ಬಿಟ್ಟಿಲ್ಲ. ಇದಕ್ಕೆ ಖಂಡಿತ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಕುರ್ದ್ಗಳು, ಇರಾನಿಗರು, ಅಜರ್ಬೈಜಾನಿಗಳು, ಅಬ್ಖಾಜಿಯನ್ರು, ಬಲೂಚಿಗಳು ಎಲ್ಲರೂ ಕೂಡ ನಿಮ್ಮ ಸ್ವಾತಂತ್ರ್ಯವನ್ನ ನೀವೇ ಪಡೆದುಕೊಳ್ಳಿ, ದೇಶವನ್ನು ಒಡೆದು ಚೂರು ಮಾಡಿ ಹಂಚ್ಕೊಂಡ್ಬಿಡಿ, ನಿಮಗೆ ಅದ್ಭುತ ಅವಕಾಶ, ನೀವು ತಗೊಂಡ್ಬಿಡಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಒಂದೊಂದು ಜನಾಂಗವನ್ನ ಪ್ರತ್ಯೇಕವಾಗಿ ಉಲ್ಲೇಖಿಸುವ ಮೂಲಕ ಇರಾನ್ನಲ್ಲಿ ದಂಗೆಯನ್ನ ಪ್ರೇರೇಪಿಸಿ ಇರಾನ್ ಅನ್ನ ಒಡೆದು ಚೂರು ಮಾಡೋ ಲೆಕ್ಕಾಚಾರದಲ್ಲಿ ಇಸ್ರೇಲ್ ಇದೆ. ಇನ್ನು ಇಸ್ರೇಲ್ ಅಮೆರಿಕ ನಡೆಸಿರೋ ದಾಳಿಯಿಂದ ಇರಾನ್ ಒಳಗಡೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ದಕ್ಷಿಣ ಇರಾನ್ನ ಮಿನಾಬ್ ಅನ್ನೋ ಜಾಗದಲ್ಲಿರೋ ಹೆಣ್ಣು ಮಕ್ಕಳ ಸ್ಕೂಲ್ ಮೇಲೆ ದಾಳಿಯಾಗಿದೆ, ಏರ್ ಸ್ಟ್ರೈಕ್ ಆಗಿದೆ. 35-40 ವಿದ್ಯಾರ್ಥಿನಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇರಾನ್ ಕ್ಲೇಮ್ ಮಾಡಿದೆ. ಇರಾನ್ನ ಸರ್ಕಾರಿ ನ್ಯೂಸ್ ಏಜೆನ್ಸಿ ರಿಪೋರ್ಟ್ ಮಾಡಿದೆ. ಅದ್ರ ಬಗ್ಗೆ ಇನ್ನಷ್ಟೇ ವಿತ್ ಎವಿಡೆನ್ಸ್ ಕನ್ಫರ್ಮೇಷನ್ ಸಿಗಬೇಕು. ಶಾಲೆ ಪಕ್ಕದಲ್ಲೇ ಇರಾನ್ ಸೇನೆಯ ಬೇಸ್ ಇತ್ತು, ಸ್ಕೂಲ್ ಪಕ್ಕದಲ್ಲೇ ಬೇಸ್ ಮಾಡ್ಕೊಂಡಿದ್ರು ಇವರು. ಆ ದಾಳಿಯಲ್ಲಿ ಈ ರೀತಿ ಡ್ಯಾಮೇಜ್ ಆಗಿದೆ ಅನ್ನೋ ಆರಂಭಿಕ ಮಾಹಿತಿ ಈಗ ಬರ್ತಾ ಇದೆ. ಇರಾನ್ ಆ ರೀತಿ ಕ್ಲೇಮ್ ಮಾಡ್ತಾ ಇದೆ. ಇನ್ನು ಟೆಹರಾನ್ ಸೇರಿದ ಹಾಗೆ ಇರಾನ್ನ ಹಲವು ಪ್ರಮುಖ ನಗರಗಳಲ್ಲಿ ಜನರಿಗೆ ಮಾಹಿತಿ ಸಿಗದಂತೆ ಮೊಬೈಲ್ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಸೇವೆಯನ್ನು ಬಂದ್ ಮಾಡಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ನಿಂದ ಸೀರೀಸ್ ಆಫ್ ದಾಳಿಗಳು ಆಗ್ತಾ ಇದೆ. ಈ ದಾಳಿಗೆ ರಷ್ಯಾ ಪ್ರತಿಕ್ರಿಯೆ ಕೊಟ್ಟಿದೆ. ಇಂಥ ಬೇಜವಾಬ್ದಾರಿಯುತ ಕ್ರಮಗಳಿಗೆ ವಿಶ್ವ ರಿಯಾಕ್ಟ್ ಮಾಡಬೇಕು. ಏನು ಮಾಡ್ತಾ ಇದ್ದೀರಾ ನೀವು ಅಂತ ಪುಟಿನ್ ರಾಷ್ಟ್ರ ಜಗತ್ತನ್ನು ಕೇಳಿದೆ. ಹಾಗೆ ಅಮೆರಿಕ ಇಡೀ ಜಗತ್ತನ್ನೇ ಅಸ್ಥಿರ ಮಾಡ್ತಿದೆ ಅಂತ ಹೇಳಿ ರಷ್ಯಾ ಆರೋಪ ಮಾಡಿದೆ. ಆದರೆ ಪುಟಿನ್ ಮತ್ತು ರಷ್ಯಾ ಇರಾನಿಗೆ ಸಪೋರ್ಟ್ ಮಾಡೋದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಮತ್ತೊಂದು ಕಡೆ ಯುರೋಪ್ ಶಾಂತಿ ಅಂತ ಶಾಂತಿಗೆ ಕರೆ ಕೊಟ್ಟಿದೆ. ಆದರೆ ಯುದ್ಧ ತೀವ್ರನೇ ಆಗ್ತಾ ಇದೆ. ಸದ್ಯಕ್ಕೆ ನಿಲ್ಲೋ ಲಕ್ಷಣ ಯಾವ ಥರದಲ್ಲೂ ಇಲ್ಲ. ಜಗತ್ತಿನ ಬಹುತೇಕ ಏರ್ಲೈನ್ಗಳು ಇಡೀ ಮಿಡಲ್ ಈಸ್ಟ್ಗೆ ವಿಮಾನ ಸೇವೆಯನ್ನು ಬಂದ್ ಮಾಡ್ತಾ ಇವೆ. ಇಂಡಿಗೋ, ಏರ್ ಇಂಡಿಯಾ, ಲುಫ್ತಾನ್ಸಾ, ಟರ್ಕಿಶ್ ಏರ್ಲೈನ್ಸ್, ಏರ್ ಫ್ರಾನ್ಸ್, KLM, ಖತರ್ ಏರ್ವೇಸ್, ಎಮಿರೇಟ್ಸ್, ಫ್ಲೈ ದುಬೈ ಸೇರಿ ಎಲ್ಲರೂ ವಿಮಾನ ಸಂಚಾರವನ್ನು ಬಂದ್ ಮಾಡಿದ್ದಾರೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಟ್ರಂಪ್ ಅಂತೂ ಇದು ಬಹುದಿನಗಳ ಯುದ್ಧ ಅಂತ ಹೇಳಿದ್ದಾರೆ, ಬಹುದಿನಗಳ ಆಪರೇಷನ್ ಅಂತ. ಹಾಗಾಗಿ ಮುಂದಿನ ದಿನಗಳು ಬಹಳ ಬಹಳ ವಾಲಟೈಲ್, ಅಸ್ಥಿರ. ಜಗತ್ತಿನ ಆರ್ಥಿಕತೆ ಮೇಲೆ, ತೈಲ ಪೂರೈಕೆ ಮೇಲೆ, ಸ್ಟಾಕ್ ಮಾರ್ಕೆಟ್ ಮೇಲೆ ಎಲ್ಲದರ ಮೇಲೂ ಇದರ ಪರಿಣಾಮ ಆಗೇ ಆಗುತ್ತೆ. ಚಿನ್ನ ಬೆಳ್ಳಿ ಬೆಲೆ ಮೇಲೂ ಕೂಡ ಆಗೇ ಆಗುತ್ತೆ. ಚಿನ್ನ ಬೆಳ್ಳಿ ಬೆಲೆ ಮತ್ತೆ ಬುಡಕ್ಕೆ ಬೆಂಕಿ ಕೊಡ್ಕೊಂಡು ಮತ್ತೆ ಮೇಲಕ್ಕೆ ಹೋಗೋ ಎಲ್ಲ ಲಕ್ಷಣಗಳು ಕೂಡ ಇದಾವೆ. ಯುದ್ಧ ಶುರುವಾಗಿರೋ ಶನಿವಾರ, ನೆಕ್ಸ್ಟ್ ಡೇ ಭಾನುವಾರ, ಸೋಮವಾರ ಮಾರ್ಕೆಟ್ ಓಪನ್ ಆಗ್ತಿದ್ದ ಹಾಗೆ ಇದರ ಲಕ್ಷಣಗಳು ಕಾಣೋಕೆ ಶುರುವಾಗುತ್ತೆ. ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಇದ್ರೂ ಕೂಡ ನಿಮಗೆ ಇಮ್ಮಿಡಿಯೇಟ್ ಒನ್ ಆಫ್ಟರ್ ಅನದರ್ ನಿಮಗೆ ತಲುಪಿಸ್ತಾನೆ ಇರ್ತೀವಿ ಸ್ನೇಹಿತರೆ. ನಾವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಸೊ ದಟ್ ನಿಮಗೆ ನೇರವಾಗಿ ತಲುಪುತ್ತೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ತ್ ಮಗಾದ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆ ನಾಲೆಜ್ ಕಮ್ಯುನಿಟಿಯ ಭಾಗ ಆಗಿ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.